ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಆ ಹಿನ್ನೆಲೆಯಲ್ಲಿ ಈಗ ಧಾರವಾಡದಲ್ಲಿ ಮತ್ತೆ ಎಲ್ಪಿಜಿ ಗ್ಯಾಸ್ನ ಅಭಾವ ಕಂಡಿದೆ. ಆಟೋಗಳಿಗೆ ಎಲ್ಪಿಜಿ ತುಂಬಿಸಲು ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಈಗ ಧಾರವಾಡದಲ್ಲಿರುವಂತಹ 5 ಎಲ್ಪಿಜಿ ಬಂಕ್ಗಳ ಪೈಕಿ 4 ಬಂಕ್ಗಳು ಈಗ ಬಂದ್ ಆಗಿವೆ. ಅದರಲ್ಲಿ ಎಲ್ಪಿಜಿ ಸಿಗುವಂತಹ ಒಂದೇ ಒಂದು ಬಂಕ್ನಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಆಟೋ ರಿಕ್ಷಕರು. ಬೆಳಗ್ಗೆಯಿಂದಲೂ ಆಟೋಗೆ ಕ್ಯೂ ನಿಂತಿದ್ದಾರೆ. ಹೆಚ್ಚಾಗಿ ನಿಂತಿರುವಂತಹ ಚಾಲಕರು ಜಿಯೋ ಎಲ್ಪಿಜಿ ಗ್ಯಾಸ್ ಬಂಕ್ಗಳನ್ನು ಬಳಸ್ಕೊಳ್ಳೋದಕ್ಕೆ ನಿಂತಿದ್ದಾರೆ. ಸಾಲುಗಟ್ಟಿ ಇರುವಂತಹ 5 ಎಲ್ಪಿಜಿ ಏನಿತ್ತು ಬಂಕರ್ಗಳು, ಅದರಲ್ಲಿ 4 ಕೂಡ ಬಂದ್ ಆಗಿಬಿಟ್ಟಿವೆ. ಅದರಲ್ಲಿ ಒಂದು ಮಾತ್ರ ಇದೆ. ಹಾಗಾಗಿ ಆ ಒಂದಕ್ಕೆ ಎಲ್ಪಿಜಿಯನ್ನು ತೆಗೆದುಕೊಳ್ಳೋದಕ್ಕೆ ಆಟೋ ರಿಕ್ಷಕರು ಯಾವ ರೀತಿಯಾಗಿ ಲೈನಾಗಿ ಸಾಲುಗಟ್ಟಿ ಕ್ಯೂ ನಿಂತಿದ್ದಾರೆ ಗಮನಿಸಿ. ಜಿಯೋ ಎಲ್ಪಿಜಿ ಗ್ಯಾಸ್ ಬಂಕ್ನಲ್ಲಿ ಈಗ ಈ ರೀತಿಯಾದಂತಹ ವ್ಯವಸ್ಥೆ, ಅಲ್ಲೊಂದೇ ಕಡೆ ಗ್ಯಾಸ್ ಇರೋದ್ರಿಂದ ಎಲ್ಲರೂ ಕೂಡ ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಆಟೋ ಚಾಲಕರು ಕಾತರದಿಂದ ಕಾಯ್ತಾ ಇದ್ದಾರೆ. ದಿನವಿಡೀ ನಿಂತರೂ ಎಲ್ಪಿಜಿ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ಮನೆ ಬಾಡಿಗೆ, EMI ಇದೆ, ಎಲ್ಲ ಕೂಡ ಇದೆ, ನಾವು ಹೇಗೆ ಕಟ್ಟೋದು ಅಂತ ಹೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. अगर